ಶೇಷಾದ್ರಿಪುರದ 3ನೇ ಕ್ರಾಸ್ನಲ್ಲೂ ಮಳೆ ಅವಾಂತರ ಆಗಿದೆ. ನಿನ್ನೆ ಸಂಜೆ ಸುರಿದ ಭಾರಿ ಮಳೆಗೆ ಮರ ನೆಲಕ್ಕುರುಳಿದೆ. ಮರ ಬಿದ್ದ ರಸ್ತೆ ಬಂದ್ ಆಗಿದೆ. ವಿದ್ಯುತ್ ಇಲ್ಲದೆ ಪರದಾಡ್ತಾ ಇದ್ದಾರೆ ಜನ. ನಿನ್ನೆ ಸಂಜೆ ಸುರಿದ ಭಾರಿ ಮಳೆಗೆ ಮರ ಬಿದ್ದಿದೆ. ಶೇಷಾದ್ರಿಪುರಂನ 3ನೇ ಕ್ರಾಸ್ನಲ್ಲಿ ಜನ ಓಡಾಡೋದಕ್ಕಾಗ್ತಾ ಇಲ್ಲ. ರಸ್ತೆಗೆ ಬಿದ್ದಿರುವಂತ ಮರ ಇನ್ನು ಕ್ಲಿಯರ್ ಆಗಿಲ್ಲ. ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಇವತ್ತು ಯಾವ ರಸ್ತೆಗೆ ಹೋದ್ರೂ ರೋಡ್ ಕ್ಲೋಸ್ ಆಗಿತ್ತು. ಒಂದು ಕಡೆ ಧಾರಾಕಾರವಾಗಿ ಸುರಿದ ಮಳೆ, ಎಲ್ಲ ನೋಡಿದ್ರು ಅಲ್ಲಿ ನೀರು ತುಂಬಿಕೊಂಡಿತ್ತು. ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿತ್ತು. ನಿನ್ನೆಯ ಮಳೆ ಸಾಕಷ್ಟು ಅನಾಹುತವನ್ನ ಮಾಡಿತ್ತು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಗೆ ಸಾಕಷ್ಟು ನೂರಾರು ಮರಗಳು ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು. ನಾವಿವಾಗ ಶೇಷಾದ್ರಿಪುರಂನ 3ನೇ ಅಡ್ಡರಸ್ತೆಯಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಬೃಹತ್ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿರೋ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಇಡೀ ರಸ್ತೆ ಬ್ಲ್ಯಾಕ್ ಆಗಿರುವಂಥದ್ದು. ಜೊತೆಗೆ ಕೇಬಲ್ಗಳು ಹೋಗಿತ್ತು, ಆ ಕೇಬಲ್ಗಳು ಕೂಡ ತುಂಡು ತುಂಡಾಗಿ ಬಿದ್ದಿರುವಂಥದ್ದು. ಜೊತೆಗೆ ಇಡೀ ಒಂದು ರಸ್ತೆ ಏನು ಟ್ರಾನ್ಸ್ಫಾರ್ಮರ್ ಇದೆ, ಆ ಒಂದು ಕರೆಂಟನ್ನು ಕೂಡ ಈಗ ಬಂದ್ ಮಾಡಿರುವಂಥದ್ದು. ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸಂಚರಿಸುವಂಥ ವೇಳೆಯಲ್ಲಿ ಯಾರಿಗೂ ಕೂಡ ಅದೃಷ್ಟವಶಾತ್ತು ಪ್ರಾಣಾಪಾಯ ಆಗಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಹೀಗಾಗಿ ಇಲ್ಲಿನ ಸ್ಥಳೀಯ ನಿವಾಸಿಗಳಿದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಷ್ಟೊತ್ತಿಗಾಯಿತು ನಿನ್ನೆ ಸಂಜೆ? 5 ಗಂಟೆಗೆ ಯಾವಾಗ ಮಳೆ ಶುರು ಆಯ್ತಲ್ಲ ಆವಾಗ ನಾನು ಮನೇಲೇ ಇರಲಿಲ್ಲ. ಆದರೂ ಇದು ಫಸ್ಟ್ ಟೈಮ್ ಆಗ್ತಾ ಇಲ್ಲ, ಇದು 4ನೇ ಸತಿ ಆಗ್ತಾ ಇರೋದು ಈ ರೋಡಲ್ಲಿ. ಇದೇ ಮರ, ಅದೂ ರಂಬೆಗಳು ಎಲ್ಲ ಮನೆ ಮೇಲೆ ಬಿದ್ದಿದೆ. ಇವಾಗ ನೋಡಿ ಅಲ್ಲಿ ಕಾಣುತ್ತೆ ನಿಮಗೆ ರಂಬೆ ಎಲ್ಲ, ಅದನ್ನು 4 ಸತಿ ನಾವು ಕಂಪ್ಲೇಂಟ್ ಮಾಡಲಿಲ್ವಾ BBMP GBAಗೆ? ಹೇಳಿದ್ದೀವಿ. ನಾನು ಹೇಳಿದ್ದೀನಿ ಈ ಮರಗೆ ಏನಾದರೂ ಮಾಡಿ ಅಂತ. ಯಾಕಂದರೆ ಆಯಿತು, 40 ವರ್ಷ ಆಗಿದೆ ಅದು ಹಾಕ್ಬಿಟ್ಟು. ಅದು ಆಯಿತಾ. ಇನ್ನೊಂದು ಏನಂದರೆ ಅವ್ರಿಗೆ ಹೇಳಿದ್ರು ಅವ್ರೇನು ಗಮನ ಕೊಡೋಕ್ಕಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಮಾತಾಡಿ ಅಂತಾರೆ. ನಾನೆಲ್ಲ ಹಾಕಿದ್ದು ಈ ಮರ BBMP ಅವ್ರು ಹಾಕಿದ್ದು. ಅವ್ರ ಡ್ಯೂಟಿ ಅವ್ರು ಮಾಡಬೇಕು. ಅದಕ್ಕೆ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ, ಅವ್ರ ಗಮನನೇ ಕೊಡೋಕ್ಕಿಲ್ಲ. ಇವಾಗ ನೋಡಿ, ಟ್ರಾನ್ಸ್ಫಾರ್ಮರ್ ಆ ಕಡೆ ಇತ್ತು, ಇವಾಗ ಟ್ರಾನ್ಸ್ಫಾರ್ಮರ್ ಈ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಅಕಸ್ಮಾತು ಈ ಮರ ಎಲ್ಲಾದರೂ ಬಿದ್ದರೆ, ಮನೆ ಮೇಲೇನೂ ಬಿದ್ದರೆ, ಇಲ್ಲಿನೂ ಬಿದ್ದರೆ ಎಲ್ಲರಿಗೂ ತೊಂದರೆ. ನಿಮಗೇನು ಅಪಾಯ ಕಾಯ್ತಾ ಇದ್ದೀರಾ ಏನು? ಆವಾಗ ನೀವು ಆ್ಯಕ್ಷನ್ ತೊಗೊತೀರಾ? ನಿನ್ನೆಯಿಂದ ಕರೆಂಟ್ ಇಲ್ಲ, ಈಗ ಕುಡಿಯೋದು ನೀರು ಎಲ್ಲ ವ್ಯವಸ್ಥೆ ಇದೆ ನಮ್ಮ ಹತ್ರ, ಅದೇನಿಲ್ಲ. ಆದರೂ ಕರೆಂಟ್ ಇಲ್ಲ. ಯಾಕಂದರೆ ಇಂಟರ್ನೆಟ್ಟು, ನನ್ನ ಮಗಳು ಕೆಲಸ ಮಾಡ್ತಾ ಇದ್ದಾಳೆ, ಅವಳಿಗೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಇದು ಇಲ್ಲಿನ ಸ್ಥಳೀಯ ನಿವಾಸಿಗಳ ಮತ್ತು ಅಂದರೆ ಕಳೆದ 4 ಬಾರಿ ಈ ಒಂದು ಮಳೆ ಬಂದಂಥ ಸಂದರ್ಭದಲ್ಲಿ ಈ ಮರ ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು. ರಂಬೆ ಕೊಂಬೆಗಳು ಸಾಕಷ್ಟು ಬಾರಿ ಮರವನ್ನು ತೆರವುಗೊಳಿಸಿ ಅನ್ನುವಂಥದ್ದನ್ನು ಈಗಾಗಲೇ ಇಲ್ಲಿನ ಸ್ಥಳೀಯ ನಿವಾಸಿಗಳು GBAಗೆ ಮನವಿ ಮಾಡಿದರೂ ಕೂಡ ಅಧಿಕಾರಿಗಳು ಇದನ್ನು ತೆರವುಗೊಳಿಸುವಂಥ ಒಂದು ಕೆಲಸಕ್ಕೆ ಮುಂದಾಗಿಲ್ಲ. ಹೀಗಾಗಿ ಇದು 4ನೇ ಬಾರಿ ಈ ರೀತಿ ಮರ ಬಿದ್ದು ಸಮಸ್ಯೆ ತಂದೊಡ್ಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.